ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಮತ್ತೆ ನಾನು ನಿಮಗೆ ಸಿಗ್ತಾ ಇದ್ದೀನಿ. ಏನಾಗಿತ್ತು ಏನು ಅಂತ ಈ ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಈ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬಾ ಖುಷಿ ಆಯಿತು. ಅದು ಬಂದುಬಿಟ್ಟು ನನ್ನ ಒಂದು ಚಾನಲ್ ಸ್ವಲ್ಪ ಇಷ್ಟು ದಿನ ಏನು ಬಿಡುವಿತ್ತಲ್ವ, ಆ ದಿನಗಳಲ್ಲಿ 1K ಆಯಿತು. ಅದೊಂದು ತುಂಬ ದೊಡ್ಡ ಖುಷಿ ಆಯಿತು. ಅದನ್ನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ನಾನು ಇದನ್ನು ಚಾನಲ್ನೇ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಆಗಿತ್ತು. ಏನೆಲ್ಲ ಆಗಿತ್ತು ಅಂತ ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ಬನ್ನಿ, ಇವತ್ತು ಬಂದುಬಿಟ್ಟು ಕಾರು ಹುಣ್ಣಿಮೆ ಇದೆ. ಹುಣ್ಣಿಮೆ ದಿನ ನಾನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿಮಗೆ ಕಂಟಿನ್ಯೂಸ್ ಆಗಿ ಲಾಗ್ನ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡ್ತಾ ಇಷ್ಟ ಆದರೆ ಯಾವುದಾದ್ರೂ ಒಂದು ಕಣಕ್ಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಇವತ್ತಿನ ಒಂದು ಲಾಗಲ್ಲಿ ಏನೆಲ್ಲ ವಿಶೇಷ ಇರುತ್ತೆ, ಹಾಗೆ ನನ್ನ ಡೈಲಿ ರೊಟೀನ್ ಏನಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಗನಿಗೆ ಮೊದಲು ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಇವಾಗ ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅದೇ ಒಂದು ದೊಡ್ಡ ಖುಷಿ. ಅವನಿಗೆ ಲಂಚ್ಗೆ ರೆಡಿ ಬಂದುಬಿಟ್ಟು ನಾನು ಚಪಾತಿ ಮಾಡಿದ್ದೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ರೊಟ್ಟಿ ಮಾಡಿರಲಿಲ್ಲ. ಚಪಾತಿ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಅವನಿಗೆ ಬಾಳೆಹಣ್ಣಿನ ರಾಯ್ತ ಸ್ವಲ್ಪ ಇಷ್ಟ ಆಗುತ್ತೆ. ಅಂದರೆ ಬಾಳೆಹಣ್ಣಿಂದು ಸ್ವೀಟ್ ಬರುತ್ತಲ್ವ, ಸೀಕರಣೆ. ಸೊ ಅದು ಚಪಾತಿ ಜೊತೆನೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಅವನಿಗೆ ಯಾವಾಗಲೂ ಈ ರೀತಿ ಡೈಲಿ ಅವ್ನ ಲಂಚ್ಗೆ ಯಾವುದಾದ್ರೂ ಫ್ರೂಟ್ನ ಹಾಕಿಡ್ತೀನಿ. ಬಟ್ ಬರೀ ಬಾಳೆಹಣ್ಣನ್ನು ಇಟ್ಟರೆ ಅವನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಹಾಲು, ಸ್ವಲ್ಪ ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಈ ರೀತಿ ಬಾಕ್ಸ್ ಮಾಡಿ ಕೊಟ್ಟು ಕಳಿಸ್ತೀನಿ. ಅವನು ತುಂಬ ಇಷ್ಟಪಟ್ಕೊಂಡು ಅದೊಂದನ್ನೇ ಜಾಸ್ತಿ ತಿಂದು ಬರ್ತಾನೆ. ಜಾಸ್ತಿ ಮಧ್ಯಾಹ್ನ ಅವನಿಗೆ ಒಬ್ಬನಿಗೆ ಊಟ ಮಾಡಿ ರೂಢಿನೂ ಇಲ್ಲ. ಅಭ್ಯಾಸ ಇಲ್ಲದೆ ಇರೋದಕ್ಕೆ ಅವ್ನು ಏನು ಊಟ ಮಾಡ್ತಾನೋ ಏನೋ ಅಂತೇಳ್ಬಿಟ್ಟು ಸ್ವಲ್ಪನೇ ಇಟ್ಟಿರ್ತೀವಿ. ಆದರೂ ಅದರಲ್ಲಿ ಏನು ಇಷ್ಟ ಆಗುತ್ತೋ ಅದನ್ನು ತಿನ್ಕೊಂಡು ಬರಲಿ ಅಂತೇಳ್ಬಿಟ್ಟು ಅವ್ನು ಹಣ್ಣು ಮಾತ್ರನೇ ತಿಂದು ಬಂದಿರ್ತಾನೆ. ಸ್ವಲ್ಪ ಇಷ್ಟ ಆದರೆ ಒಂದಿಷ್ಟು ರೈಸು, ಇಲ್ಲ ಅಂತಂದರೆ ಅಲ್ಲೇ ಒತ್ತಾಯ ಮಾಡಿ ಆಯಾ ಅವರು ಇಲ್ಲ ಅಂದರೆ ಟೀಚರ್ಸೇ ಒತ್ತಾಯ ಮಾಡಿ ಊಟ ಮಾಡಿಸ್ತಾರೆ ಅಂತೆ. ಸೊ ಅದಕ್ಕಾಗಿ ಈಗ ಅವ್ನು ಲಂಚ್ ಬ್ಯಾಗ್ ರೆಡಿ ಆಯಿತು. ಅವನಿಗೆ ನಾನೇ ಹೋಗಿ ಇವತ್ತು ಕೊಟ್ಟು ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರತಿದಿನ ಯಜಮಾನ್ರೇ ಹೋಗಿಬಿಟ್ಟು ಕೊಟ್ಟು ಬರ್ತಾಯಿದ್ರು. ಸ್ವಲ್ಪ ಇವತ್ತೆಲ್ಲ ನನಗೂ ಕೆಲಸ ಮುಗ್ದೋಗಿದೆ. ಹಾಗೆ ನಾನು ಕೂಡ ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಗಿ ಬಂದರೆ ಆಯಿತು. ಪ್ರತಿದಿನ ಅವ್ರಿಗೇ 5 ನಿಮಿಷದ ಕೆಲಸಕ್ಕೆ ಯಾಕೆ ಕರೆಯೋದು ಅಂತೇಳ್ಬಿಟ್ಟು ನಾನೇ ಹೊರಡ್ತಾ ಇದ್ದೀನಿ. ಇಲ್ಲೇ ಹತ್ರನೇ ಇದೆ ಸ್ಕೂಲು, ಅದಕ್ಕಾಗಿ ಸೊ ಬೇಗ ಹೋಗಿ ಬಂದರೆ ಆಯಿತು. ಸಾಮಾನ್ಯ ಬೇರೆ ಮನೆಯಲ್ಲಿ ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾಳೆ. ಅಲ್ಲಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಫ್ರೀ ಆಯಿತು. ಇಲ್ಲ ಅಂತಂದರೆ ಅವಳು ಇದ್ದಿದ್ದರೆ ಅವಳಿಗೆ ಹಿಡ್ಕೊಂಡು ನಾನು ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಿಡ್ಕೊಂಡು ನಾನು ಹೋಗೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಯಜಮಾನ್ರೇ ಹೋಗಿ ಕೊಟ್ಟು ಬರ್ತಾಯಿದ್ರು ಡೈಲಿ ಕೂಡ. ಸೊ ಇವಾಗ ಕೊಟ್ಟು ಬಂದ ನಂತರ ನಾನು ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮೊದಲು ಸ್ಕೂಲ್ಗೆ ಅವನಿಗೆ ಇಷ್ಟೊತ್ತಿನಲ್ಲೇ ನಾನು ಬಿಸಿಯಾಗಿ ಮಾಡಿ ಕಳಿಸ್ಬಿಡ್ತೀನಿ. ಕೆಲವೊಬ್ಬರು ಬೆಳಗ್ಗೆನೇ ಕೊಟ್ಟು ಕಳಿಸ್ತಾರೆ. ಬಟ್ ಬೆಳಗ್ಗೆ ಕೊಟ್ಟು ಕಳಿಸಿದ್ದು ಅಷ್ಟೊಂದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಈಗ 1 o'clock ಅಂತಂದರೆ 12:30 ಅನ್ನೋಷ್ಟರಲ್ಲಿ ಲಂಚ್ಗೆ ರೆಡಿ ಮಾಡಿಬಿಟ್ಟು ಬಿಸಿದಾಗಿಯೇ ಕೊಟ್ಟು ಕಳಿಸ್ಬಿಡ್ತೀನಿ. ಇದೇ ರೀತಿ ಫುಲ್ಲು ಮಳೆ ಬರೋ ಥರ ಮೋಡ ಆಗಿ ಹೋಗಿದೆ. ಇನ್ನೇನು ಕೊಟ್ಟು ವಾಪಸ್ ಬರ್ತಾ ಇದ್ದೀನಿ. ಬರೋಷ್ಟರಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು. ಹನಿ ನಾನು ಹೋಗ್ತಾ ಇರುವಾಗ ಹನಿ ಮಾತ್ರ ಬೀಳ್ತಾ ಇತ್ತು. ಸೊ ಮತ್ತು ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಅಂದ್ಕೊಂಡೆ. ಆದರೂ ಕೂಡ ಸಿಕ್ಕಾಕೊಳ್ಳಿಲ್ಲ. ಬರೋಷ್ಟರಲ್ಲಿ ತುಂಬಾ ಜೋರಾಯಿತು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿನೇ ಮತ್ತೆ ನಿಂತೋಗ್ಬಿಡ್ತು. ಹಾಗಾಗಿ ಬೇಗನೆ ಕೊಟ್ಟು ಬಂದುಬಿಟ್ಟೆ ನಾನು. ನೋಡಿ, ನಾನು ಬರೋಷ್ಟರಲ್ಲಿ ತುಂಬ ಬಿಸಿಲು ಇತ್ತಲ್ವ. ಬಿಸಿಲಿರೋದ್ರಿಂದ ಅಷ್ಟು ಹನಿ ಬಿದ್ದಿರೋದು ಕೂಡ ಜಸ್ಟ್ ಒಂದಿಷ್ಟು ನೆಲ, ಒಂದೊಂದು ಹನಿ ಮಾತ್ರ ಉಳಿದಿದೆ. ಎಲ್ಲ ಹಾರೋಗಿದೆ. ತುಂಬ ಜೋರಾಗಿಯೇ ಬಂತು. ಒಂದು ಸ್ವಲ್ಪ ಬಂದ ಕೂಡಲೇ ಅಷ್ಟು ಸ್ವಲ್ಪ ಕೂಡ ನೆಲದಲ್ಲಿ ನೀರೇ ನಿಂತ್ಕೊಂಡಿಲ್ಲ. ಅಷ್ಟು ಬಿಸಿಲಿಗೆ ಒಣಗೋಗ್ಬಿಟ್ಟಿದೆ ಬೇಗನೆ. ನೋಡಿ ಫ್ರೆಂಡ್ಸ್, ಇವಾಗ ಸಾತುಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದೆ. ಫಸ್ಟ್ ಟೈಮ್ ಇದು ಲಂಚ್ ಬಾಕ್ಸ್ ಕೊಟ್ಟು ಬರೋಕ್ಕೆ ಹೋಗಿದ್ದು ನಾನು. ಅಲ್ಲಿ ಹೋಗಿದ್ದಾಗ ನನ್ನ ಮಗ ಎಲ್ಲಾದರೂ ಕಾಣಿಸ್ತಾನೆ ಇನ್ನು ಸ್ಕೂಲಲ್ಲಿ ಅಂತ ತುಂಬ ಆಸೆ ಇತ್ತು. ಬಟ್ ಕಾಣಿಸ್ಲಿಲ್ಲ ಅವನು. ಬೇರೆ ಮಕ್ಕಳೆಲ್ಲ ಕಾಣಿಸ್ತಾಯಿದ್ರು, ಅವ್ನ ಕ್ಲಾಸ್ ಮಕ್ಕಳೆಲ್ಲ. ಸೊ ಹೊರಗಡೆ ಅವ್ರ ಮಿಸ್ ಕೂಡ ನಿಂತ್ಕೊಂಡಿದ್ರು. ಅವ್ನು ಕಾಣಿಸಿದ್ರೆ ಮತ್ತೆ ಎಲ್ಲಿ ಹಠ ಮಾಡಿ ಬಂದುಬಿಡ್ತಾನೇನೋ
ಅಂತ ಭಯ ಬೇರೆ ಇತ್ತು ಹಾಗೇ. ಸೊ ಅವನು ಕಾಣಿಸ್ಕೊಳ್ಳಿಲ್ಲ. ಅವ್ರ ಪಾಪ ಹೋಗಿದ್ರೆ ಒಂದು ಸರಿ ಕಾಣಿಸ್ಕೊಂಡು ವಾಪಸ್ ನಾನು ಬರ್ತೀನಿ ಅಂತ ಹತ್ಕೊಂಡು ಬಂದುಬಿಟ್ಟಿದ್ದ. ಸೊ ಇವತ್ತೇನು ಕಾಣಿಸ್ಕೊಳ್ಳಿಲ್ಲ. ಸೊ ಕೊಟ್ಟು ಬರುವಾಗ ಅದೊಂದು ಸ್ವಲ್ಪ ಬೇಜಾರಿತ್ತು. ಅವ್ನು ಕಾಣಿಸ್ಲಿಲ್ಲಲ್ಲ ಅನ್ನೋ ಒಂದು ಬೇಜಾರು. ಕಾಣಿಸಿದ್ರೆ ಮತ್ತೆ ಅವನು ನನ್ನ ಬೆನ್ನ ಹತ್ತಿ ಬಂದುಬಿಟ್ಟಿದ್ರೆ ಅದೊಂದು ಬೇಜಾರಿರ್ತಿತ್ತು ಅದಕ್ಕೆ. ಸೊ ಕೊಟ್ಟಂತೂ ಬಂದೆ. ಇವಾಗ ಅವ್ನು ಲಂಚ್ ಕೊಟ್ಟು ಬಂದಿದ್ದ ನಂತರ ಇವಾಗ ನೋಡಿ ಎಕ್ಸಾಕ್ಟು 1 o'clock ಆಗಿದೆ. 1:05 ಆಗಿದೆ. ಸೊ ಇವಾಗ ನೆಕ್ಸ್ಟ್ ಮಧ್ಯಾಹ್ನ ನಮಗೆ ಲಂಚ್ಗೆ ರೆಡಿ ಮಾಡ್ಕೊಳ್ಬೇಕು. ಅದೇ ನಮಗೂ ಕೂಡ ಚಪಾತಿ ಸ್ವಲ್ಪ ಬಿಸಿದಾಗೆ ಅವಾಗೆ ಮಾಡ್ಕೊತೀನಿ. ಅದ್ರ ಜೊತೆ ಸ್ವಲ್ಪ ಇವಾಗ ರೈಸ್ ಸಾಂಬಾರಿಗೆ ಬೇರೆ ಮಾಡ್ಕೋಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಊರಿಂದ ಸ್ವಲ್ಪ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಇವತ್ತು ಕಾರ ಹುಣ್ಣಿಮೆ ಅಲ್ವಾ. ಸೊ ಕಾರ ಹುಣ್ಣಿಮೆಗೆ ಅಲ್ಲಿ ಹುಣ್ಣಿಮೆ ಬಂತು ಅಂತಂದರೆ ಏನಾದರೂ ಈ ಥರ ಹೋಳಿಗೆ ಹುಗ್ಗಿ ಏನಾದರೂ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಹೋಳಿಗೆ ಮಾಡೋದಕ್ಕೆ ಅಂಥೇಳಿ ಹೂರ್ಣ ಮಾಡಿದ್ರಂತೆ. ಹೂರ್ಣ ಕೊಟ್ಟು ಕಳಿಸ್ತೀನಿ, ಬಿಸಿದಾಗೆ ಬೇಕು ನಿಮಗೆ, ಅದಕ್ಕೆ ನೀನೇ ಹೋಳಿಗೆ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅದೇ ಫಸ್ಟ್ ಟೈಮ್ ಒಂದು ಸಾರಿ ಯುಗಾದಿಗೆ ಟ್ರೈ ಮಾಡಿದ್ದೆ. ನೆಕ್ಸ್ಟ್ ಮತ್ತೆ ಲಕ್ಷ್ಮೀ ಪೂಜೆ ಮಾಡಿದ್ದೆ ನಾನು. ಈ ಒಂದು ಫೋನ್ ಯಾವಾಗ ಕೆಟ್ಟೋಗಿತ್ತಲ್ವ ಆವಾಗ. ಸೊ ನನ್ನ ಫೋನ್ ಕೆಟ್ಟೋಗಿ ಲಾಗ್ಸ್ ಮಾಡೋದಕ್ಕೆ ಇರಲಿಲ್ಲ. ಆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡಿಕೊಂಡೆ. ಆ ಟೈಮಲ್ಲಿ ಮಾಡಿದ್ದೆ ಸರಿ. ಮತ್ತು ಹೋಳಿಗೆನ ತಿರ್ಗಾ ಇವಾಗ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇರೆ ಸ್ವಲ್ಪ ಶಾರ್ಟ್ ಟೈಮ್ ಇದೆ. ಸಾಧ್ಯ ಆದರೆ ಮಾಡ್ಕೋಬೇಕು, ಇಲ್ಲಾಂದರೆ ಹಾಗೇ ಹೂರ್ಣ ತಿನ್ನಬೇಕು, ಇಲ್ಲ ಕಡುಬಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಎಷ್ಟಿದೆ ನೋಡಬೇಕು, ಓಪನೇ ಮಾಡಿಲ್ಲ, ನೋಡೇ ಇಲ್ಲ. ಎಲ್ಲ ಫುಲ್ಲು ಗ್ಯಾಸ್ ಕಟ್ಟೆ ಎಲ್ಲ ಫುಲ್ ಮೆಸ್ಸಿ ಆಗೋಗಿದೆ. ಇವಾಗ ಅಕ್ಕಿ ನೆನೆ ಹಾಕಬೇಕು ಅನ್ನಕ್ಕೆ ಅಂತ ನೆನೆ ಇಟ್ಕೊಳ್ಳೋಕ್ಕೆ ಅಂತ ತಗೊಂಡು ಬಂದೆ. ಸೊ ಇವಾಗ ಸಾತುಗೆ ಅಂತ ರೆಡಿ ಮಾಡಿಕೊಟ್ಟಿದ್ದು ಇದೆಲ್ಲ ಹಾಗೆ ಬಿಟ್ಬಿಟ್ಟು ಹೊರಟೋದೆ. ಟೈಮ್ ಆಗಿದೆ ಅವನಿಗೆ ಅಂತೇಳ್ಬಿಟ್ಟು. ಹಾಲು ಕೂಡ ಫ್ರಿಜ್ಜಲ್ಲಿ ಇಡಲಿಲ್ಲ. ಸಕ್ಕರೆ ಡಬ್ಬ ಕೂಡ ಹಾಗೆ ಓಪನ್ ಇಟ್ಟೆ ಹೋಗಿದ್ದೀನಿ. ನಾನು ಗ್ಯಾಸ್ ಬೇರೆ ಬಂದ್ ಮಾಡಿದ್ದೀನೋ ಇಲ್ಲ ಅಂತ ಭಯ ಶುರು ಆಗೋಗಿತ್ತು ನನಗೆ. ಗ್ಯಾಸ್ ಬೇರೆ ಬಂದ್ ಮಾಡಿದ್ದೆ ನಾನು. ಆ ಥರ ಫುಲ್ಲು ಅವಸರದಲ್ಲಿ ಹೊಡೆಯೋದೆ. ಹೂರ್ಣ ಇಷ್ಟೊಂದಿದೆ, ಏನಿಲ್ಲ ಅಂದರೂ ಒಂದು 6ರಿಂದ 7 ಹೋಳಿಗೆ ಆಗುತ್ತೆ ಇದರಲ್ಲಿ. ಮೈದಾ ಹಿಟ್ಟು ಕೂಡ ಅಮ್ಮ ರೆಡಿ ಮಾಡಿನೇ ಕಳಿಸಿದ್ದಾರೆ. ನೋಡಬೇಕು, ಸಾಧ್ಯ ಆದರೆ ಮಾಡ್ಕೋತೀನಿ, ಇಲ್ಲ ಅಂತಂದರೆ ನೋಡ್ತೀನಿ ಏನಾದರೂ ಮಾಡ್ತೀನಿ. ಸೊ ನೆಕ್ಸ್ಟು ಬಂದುಬಿಟ್ಟು ಕೆಲಸವನ್ನು ಶುರು ಮಾಡ್ಕೋಬೇಕು. ಹಾಗೆ ಸ್ವಲ್ಪ ತುಂಬ ದಿನ ಆಯ್ತಲ್ಲ ನಿಮ್ಮ ಜೊತೆ ಮಾತಾಡ್ದೇ. ಯಾಕೆಂತಂದರೆ ಲಾಗ್ಸೇ ಮಾಡಿಲ್ಲ ನಾನು ಇಷ್ಟು ದಿನ. ಯಾಕೆ ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಅಕ್ಕಿ ಎಲ್ಲ ನೆನೆಸಿಟ್ಟು ಬಂದೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೆಂದಿದ ನಂತರ ಮಾಡ್ಕೊಳ್ತೀನಿ ರೈಸು ಎಲ್ಲದು ಕೂಡ. ಸೊ ಹಾಗೆ ಇವತ್ತು ನಾನು ಲಾಗ್ನ ನಿಮಗೆ ಮತ್ತೆ ಕಂಟಿನ್ಯೂ ಆಗಿ ಹಾಕ್ತಾಯಿದ್ದೀನಿ. ಸೊ ಇಷ್ಟು ದಿನ ಏನಾಯಿತು ಅಂದರೆ ನಂದು ಫೋನ್ ಏನಿತ್ತು ಅದು ಸ್ವಲ್ಪ ಕೆಟ್ಟೇನೂ ಹೋಗಲಿಲ್ಲ. ಸ್ವಲ್ಪ ಮೇಲಿದು ಡಿಸ್ಪ್ಲೇ ಹೋಗಿರಲಿಲ್ಲ. ಮೇಲಿದು ಸ್ಕ್ರೀನ್ ಮಾತ್ರ ಸ್ವಲ್ಪ ಸ್ಕ್ರ್ಯಾಚಸ್ ಬಿದ್ದಿತ್ತು. ನನ್ನ ಮಕ್ಕಳ ಕೈಯಲ್ಲಿ ಬಿದ್ದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು. ಈ ಥರ ಏನಾದರೂ ಸ್ಕ್ರ್ಯಾಚಸ್ಸು ಗಾಜುಗಳು ಇರೋದರಿಂದ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಹಾಗೆ ಹೀಗೆ ಅಂತ ಕೇಳ್ಪಟ್ಟೆ. ಅದೊಂದು ಸ್ವಲ್ಪ ಮನಸ್ಸಲ್ಲಿ ಕೂತಿತ್ತು ನನಗೆ. ಈ ಥರ ಫೋನ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಏನೇ ಗಾಜಿನ ವಸ್ತುಗಳಿರಲಿ ಅದು ಹೊಡೆದಿರೋದು ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಮನಸ್ಸಲ್ಲಿ ಏನೋ ಅದನ್ನು ನೋಡ್ತಾ ಇದ್ದಾಗೆಲ್ಲ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದು ಅಷ್ಟು ಸರಿಯಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಅದನ್ನು ಹಾಕ್ಸ್ಕೊಡಿ ಅಂತ ಹೇಳಿಬಿಟ್ಟು ಯಜಮಾನ್ರಿಗೆ ಕೊಟ್ಟೆ ನಾನು. ಅದು ಕೊಟ್ಟಿರೋದು ಏನಾಗ್ಬಿಡ್ತು, ಸೊ ಒಳಗಡೆದು ಕೂಡ ಸ್ವಲ್ಪ ಗಾಜು ಮೇಲಿದು ಮಾತ್ರ ಅಲ್ಲದೇ ಒಳಗಡೆ ಡಿಸ್ಪ್ಲೇದು ಕೂಡ ಸ್ವಲ್ಪ ಒಡೆದೋಗಿದೆ. ಅದನ್ನು ಕೂಡ ಹೊಸದೇ ಹಾಕ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಸೊ ಹಾಗಿದ್ರೆ ಸರಿ ಹಾಕ್ಕೊಡಿ ಅಂತ ಹೇಳಿದರು. ಅದು ನಮ್ಮ ಮನೆಯವ್ರದ್ದು ಕೂಡ ಅದೇ ರೀತಿ ಆಗೋಗಿತ್ತು. ಆ್ಯಂಡ್ ಅವ್ರದ್ದು ಸ್ಕ್ರೀನ್ನೇ ವರ್ಕ್ ಆಗ್ತಾ ಇರಲಿಲ್ಲ. ಟಚ್ ಮಾಡಿದರೆ ಟಚ್ ಕೂಡ ಹೋಗಿಬಿಟ್ಟಿತ್ತು. ಹಾಗಾಗಿ ಅವ್ರದ್ದು ರಿಪೇರಿ ಕೊಟ್ಟರು. ಅದು ಅವರು ಒಂದೇ ದಿನದಲ್ಲಿ 2 ದಿನಕ್ಕೇ ರೆಡಿ ಮಾಡಿಕೊಟ್ಬಿಟ್ರು. ಸ್ಕ್ರೀನ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಬಂತು. ಹಾಗೆ ತುಂಬ ಹೊಸದ ಥರ ಕಂಪ್ಲೀಟಾಗಿ ಚೇಂಜ್ ಆಗೋಗಿತ್ತು. ಅದೇ ಆಸೆಗೆ ನಾನು ಕೂಡ ಸೊ ನಿಂದು ಕೂಡ ಅದೇ ರೀತಿ ಮಾಡಿಕೊಡ್ತಾರೆ, ಮಾಡಿಸ್ಬಿಡೋಣ ಅಂತ ನಮ್ಮ ಮನೆಯವರು ಅಂದರು. ನನಗೂ ಕೂಡ ಅಷ್ಟೊಂದೇನು ಅದು ತಲೆಯಲ್ಲಿ ಇರಲಿಲ್ಲ ಮಾಡಿಸ್ಬೇಕು ಅಂತೇಳ್ಬಿಟ್ಟು. ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಅವ್ರು ಕೊಡೋಣ ಅಂತ ಕೊಟ್ಬಿಟ್ರು.
ಅವರು ನನ್ನ ಫೋನು ಓಪನ್ ಮಾಡಿ ನಂದು ಮತ್ತು ನಮ್ಮ ಯಜಮಾನ್ರದ್ದು ಇಬ್ಬರದು ಯಾವಾಗಲೂ ನಾವು ಇಬ್ಬರು ಏನು ತೊಗೊಂಡ್ರು ಸೇಮ್ ತೊಗೊಳ್ಳೋದು. ಸೊ ಹಾಗಾಗಿ ಆ ಫೋನನ್ನು ತೊಗೊಂಡಿದ್ದ ನಂತರ ಅವ್ರದ್ದು ಅದೇ ಥರನೇ ಮಾಡಿಕೊಡ್ತೀನಿ ಅಂತ ಅಂದಿದ್ದಕ್ಕೆ ನಮ್ಮ ಮನೆಯವರು ನಂದು ಕೂಡ ಕೊಟ್ಟು ಬಂದುಬಿಟ್ರು. ಕೊಟ್ಟಿದ ನಂತರ ನಂದು ಓಪನ್ ಮಾಡಿ ಬಿಚ್ಚಿದ ಕೂಡಲೇ ಅದು ನನಗೆ ಹಾಕುವಂಥ ಸ್ಕ್ರೀನು ಅದಕ್ಕೆ ಸೆಟ್ ಎಲ್ಲ ಏನೆಲ್ಲ ಹಾಕ್ತಾರೆ ಅದೆಲ್ಲ ಬಿಚ್ಚಿದ ನಂತರ ಮತ್ತೆ ತಿರ್ಗಾ ಹಾಕಬೇಕು ಅಂತಂದರೆ ಅವ್ರಿಗೆ ಅದು ಸರಿಯಾಗಿ ಕೂಡಲೇ ಇಲ್ವಂತೆ, ಸೆಟ್ ಆಗ್ತಾನೇ ಇಲ್ಲ. ಹಾಗಾಗಿ ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿದರು. ಬೆಂಗಳೂರಿಗೆಲ್ಲ ಕಳಿಸಿದ್ರು ಕೂಡ ಅಲ್ಲಿ ಕೂಡ ಅದ್ರದ್ದು ಮಟೀರಿಯಲ್ಸ್ ಸಿಗ್ತಾ ಇಲ್ಲ, ಸರಿಯಾಗಿ ಕೂಡ್ತಾ ಇಲ್ಲ, ಫೋನು ರೆಡಿ ಆಗ್ತಾ ಇಲ್ಲ ಅಂತಲೇ ಹೇಳ್ತಾ ಬಂದುಬಿಟ್ರು. ಹೀಗಾಗಿ ತುಂಬ ಬೇಜಾರಾಯಿತು. ನಾನು ಏನು ಮಾಡೋದು, ಫೋನ್ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಮನೆಯಲ್ಲಿ ಯಾವಾಗಲೂ ಕೀಪ್ಯಾಡ್ ಹೊಂದಿರ್ತಿತ್ತು, ಅದನ್ನು ಜಸ್ಟು ಮನೆಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಉಳಿದಿದ್ದಂಗೆ ಬೇರೆ ಕೆಲಸಕ್ಕೆ ಏನಾದರೂ ಬೇಕೇ ಬೇಕಾಗುತ್ತಲ್ಲ ಫೋನು. ಈಗ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಡಿಪೆಂಡೆಂಟ್ ಆಗಿಬಿಟ್ಟಿದ್ವಿ ಅಲ್ವಾ, ಹಾಗಾಗಿ ಮತ್ತೆ ಏನು ಮಾಡೋದು, ತುಂಬ ದಿನ ಆಗೋಕ್ಕೆ ಬಂತು. ಸುಮ್ಮನೆ ಹೊಸದೇ ತೊಗೊಂಡ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ಫೋನನ್ನು ತೊಗೊಂಡ್ರು. ಇವಾಗ ನಾನೇನು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು OnePlus ಫೋನು. 28,000 ಸಮಥಿಂಗ್ ಏನೋ ಇದೆ ಇದು. ಸೊ ಇದನ್ನು ತೊಗೊಂಡಿದ್ದ ನಂತರ ಏನಾಯಿತು, ಚಾನಲ್ ಓಪನ್ ಮಾಡ್ಕೊಳ್ಬೇಕಿತ್ತಲ್ವ ನಾನು ಕೂಡ. ಸೊ ಆ ಟೈಮಲ್ಲಿ ನೋಡ್ತೀವಿ ನಂದು ಜಿಮೇಲ್ ಐ ಡಿನೇ ಮರ್ತೋಗ್ಬಿಟ್ಟಿದೆ. ಜಿಮೇಲ್ ಐ ಡಿ ಮರ್ತೋಗಿರೋದ್ರಿಂದನೇ ಏನಾಯಿತು, ತುಂಬ ದಿನಗಳು ಹಿಡ್ದೋಯ್ತು. ಹಳೆ ಚಾನಲ್ದು ಐ ಡಿ ನೆನಪಿತ್ತು, ಯಜಮಾನ್ರಿಗೆ ನೆನಪಿತ್ತು, ಅವರೇನೇ ಕ್ರಿಯೇಟ್ ಮಾಡಿರೋದಲ್ವ, ಅವ್ರಿಗೆ ನೆನಪಿತ್ತು. ಅವರು ಓಪನ್ ಮಾಡಿ ಕೊಟ್ಟರು. ಇನ್ನೂ ಒಂದು ಹೊಸ ಚಾನಲ್ ಏನಿದೆ ಅಲ್ವ, ಇವಾಗ ಹಾಕಿರೋ ಚಾನಲ್ಲು, ಇದು ಬಂದುಬಿಟ್ಟು ಇದ್ರದ್ದು ಐ ಡಿ ನನಗೂ ಕೂಡ ನೆನಪಿಲ್ಲ. ಅದು ಚಾನಲ್ ಕೂಡ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ತುಂಬ ಕಡೆ ಕೇಳಿ ನೋಡಿದ್ವಿ. ಏನೋ ಅವರು ಮೇಲ್ ಐ ಡಿನೇ ಮೇನ್ ಬೇಕು, ಅದಕ್ಕೆ ನೀವು ಮೇಲ್ ಐ ಡಿ ನೆನಪಿದ್ರೆ ಓಪನ್ ಆಗ್ತಾಯಿತ್ತು, ಮೇಲ್ ಐ ಡಿ ಬೇರೆ ಇಲ್ಲ ಅಂತಂದರೆ ಆ ಫೋನು ಓಪನ್ ಆಗಲೇಬೇಕು. ಆದರೆ ಮಾತ್ರ ನಿಮಗೆ ಮತ್ತೆ ಹಳೆ ಚಾನಲ್ ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ತುಂಬ ಬೇಜಾರಾಯಿತು. ಹೋದರೆ ಹೋಗಲಿ ಅಂತ ಸುಮ್ಮನೆ ಇದ್ದೆ. ಹಾಗೆ ದಿನಗಳು ಕಳೀತಾ ಬಂತು. ಆ ಚಾನಲ್ ಬಗ್ಗೆ ತುಂಬಾ ಯೋಚನೆ ಇತ್ತು. ಹಾಗೆ ಆ ಚಾನಲ್ ಬಂದುಬಿಟ್ಟು ತುಂಬ ಚೆನ್ನಾಗಿ ರೀಚ್ ಆಗಿಬಿಡ್ತು. ನಾನು ಆ ಮೊಬೈಲ್ ಕೊಟ್ಟು 2 ದಿನಕ್ಕೇ 1K ಸಬ್ಸ್ಕ್ರೈಬರ್ಸು ಸಡನ್ನಾಗಿ ರೀಚ್ ಆಗಿಬಿಡ್ತು ಅದು. ಸೊ ಹಾಗಾಗಿದ ನಂತರ ಹೇಗೆ ತಾನೇ ಆ ಚಾನಲ್ನ ನಾನು ಬಿಡೋದಕ್ಕಾಗುತ್ತೆ ಹೇಳಿ. ಸೊ ಅದನ್ನು ಕ್ವಿಟ್ ಮಾಡೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ ಏನು ಮಾಡಿದರೂ ಕೂಡ. ಸೊ ಹಾಗಾಗಿ ಹೇಗಾದರೂ ಮಾಡಿ ಆ ಫೋನ್ ಓಪನ್ ಮಾಡಲೇಬೇಕು, ಆ ಫೋನ್ ಆನ್ ಆಗಲೇಬೇಕು ಅಂತ ತುಂಬಾ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಕೊನೆಗೂ ಆ ದಿನ ಬಂತು, ಓಪನ್ ಕೂಡ ಆಯಿತು. ಅದು ನನಗೆ ಅಂತ ಇದ್ದಂಥ ಒಂದು ಸ್ಪೆಷಲ್ ಡೇ ಆಗಿತ್ತು. ಸೊ ಓಪನ್ ಆಗಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸೊ ಈಗ ಇದು ನನ್ನ ಕೈಯಲ್ಲಿ ಬಂದಿದೆ. ಇದು ಬಂದಿದ್ದ ನಂತರ ಮತ್ತೆ ಜಿಮೇಲ್ ಐ ಡಿ ಗೊತ್ತಾಗಿದ್ದ ನಂತರ ಇವತ್ತು ಚಾನಲ್ನ ಓಪನ್ ಮಾಡಿಕೊಂಡು ನಿನ್ನೆನೇ ಸ್ಪೆಷಲ್ ಡೇ ಅದು ಏನು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಓಪನ್ ಆಯಿತು. ಓಪನ್ ಆಗಿದ ನಂತರ ಇವತ್ತು ನಾನು ವಿಡಿಯೋನ ಹೇಗಾದರೂ ಮಾಡಿ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬರ್ತಾಯಿದೆ. ಸೊ ಇದೆಲ್ಲ ಆಯಿತು. ಇದೆಲ್ಲ ಆಗಿದ ನಂತರ ಆವಾಗವಾಗ ವೀಡಿಯೋಸ್ನ ಈ ಫೋನಲ್ಲೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಸ್ಪೆಷಲ್ ಇದ್ದಂಥದ್ದು. ಅದೆಲ್ಲ ಕೂಡ ರೆಗ್ಯುಲರ್ ಆಗಿ ನಿಮಗೆ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಬಿಡು ಮಾಡಿಕೊಂಡು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನನ್ನ ಮಗ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಕೂಡ ಚೆನ್ನಾಗಿ ಹೋಗ್ತಾ ಇದ್ದಾನೆ, ಫುಲ್ ಡೇ ಹೋಗ್ತಾ ಇದ್ದಾನೆ. ಆವಾಗೆಲ್ಲ LKG ಹಾಫ್ ಡೇ ಹೋಗ್ತಾ ಇದ್ದ, ಇವಾಗ ಫುಲ್ ಡೇ ಹೋಗ್ತಾ ಇದ್ದಾನೆ. ಅದೊಂದು ಖುಷಿ. ಬಟ್ ಅವ್ನು ಕಳಿಸೋದ್ರಲ್ಲೇ ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಏನು ಮಾಡಲಿಕ್ಕಾಗೋದಿಲ್ಲ. ಮಕ್ಕಳಿಗೋಸ್ಕರ ಎಲ್ಲ ತಾಯಂದ್ರಿಗೂ ಇರೋದೇ ಇದು ಬ್ಯುಸಿ ಡೇ ಅನ್ನೋದು. ಸೊ ನನಗೂ ಕೂಡ ಈಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಆ ಥರ ಇರಲಿಲ್ಲ. ಬೆಳಗ್ಗೆ ಹೋಗ್ತಾ ಇದ್ದ, ಬೆಳಗ್ಗೆ ಆ್ಯಸ್ ಯೂಶ್ವಲ್ ಅವನಿಗೆ ಊಟ ಮಾಡಿ ಕಳಿಸ್ಬಿಡ್ತಾ ಇದ್ದೆ. ಮಧ್ಯಾಹ್ನ ಲಂಚ್ದು ತಾಪತ್ರ ಇರಲಿಲ್ಲ, ಸ್ವಲ್ಪ ಫ್ರೀಯಾಗೇ ಇದ್ದೆ. ಇವಾಗ ಲಂಚ್ ಕೂಡ ಬೇಗ ಮಾಡಿ ಕಳಿಸ್ಬೇಕಲ್ವ, ಅವನಿಗೆ 1 o'clock ಒಳಗಡೆ ಕಳಿಸ್ಬೇಕು. ಹಾಗಾಗಿ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು. ಅದಾಗಿದ್ದ ನಂತರನೇ ನಾನು ನಿಮಗೆ ಬಿಡು ಮಾಡಿಕೊಂಡು ನನ್ನ ಲಾಗ್ಸ್ನ ಹಾಕ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ. ಮತ್ತೊಂದು ಸ್ಪೆಷಲ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಟೇಕ್ ಕೇರ್.